ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಅಂಕಗಣಿತದ ಕ್ರಿಯೆಗಳು ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ ಮೀನ್ಸ್ ಬಾಡ್ಮಾಸ್ ನಿಯಮ ಆಧಾರಿತವಾಗಿರುತ್ತೆ. ಲೆಕ್ಕಗಳಲ್ಲಿ ಈ ರೀತಿ ಕೊಟ್ಟಿರ್ತಾರೆ, 12 ಸ್ಟಾರ್ 12 ಸ್ಟಾರ್ 12 ಸ್ಟಾರ್, ಎಲ್ಲೆಲ್ಲಿ ಸ್ಟಾರ್ ಗುರುತಿರುತ್ತೋ ಅಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಡಿವೈಡೆಡ್ ಬೈ ಇಂಟು ಪ್ಲಸ್ ಮೈನಸ್ ಆಪ್ಷನ್ ಏನಲ್ಲಿ ಕೊಟ್ಟಿದ್ದಾರೆ ಅವನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಕನ್ನಡದಲ್ಲಿ ಆದೇಶಿಸಬೇಕು. ಅಲ್ಲಿ ಆದೇಶಿಸಿದಾಗ ಈ ಸಮೀಕರಣ ಸರಿ ಆದರೆ ನಾವು ಆ ಆಪ್ಷನನ್ನು ಸರಿ ಅಂತ ಅನ್ಕೋಬೋದು. ಆದರೆ ಬಾಡ್ಮಾಸ್ ನಿಯಮ ನಮಗೆ ಚೆನ್ನಾಗಿ ನೆನಪಿರುತ್ತೆ. ಓಕೆನಾ? ಸೊ ಬಾಡ್ಮಾಸ್ ನಿಯಮನ ಇಲ್ಲಿ ನೋಡೋದಾದರೆ ಮೊದಲನೇದಾಗಿ ಬ್ರ್ಯಾಕೆಟ್ಸ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಅಂತ ಇದೆ. ಬ್ರಾಕೆಟ್ಸ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ, ಲೇಟರ್ ಇನ್ನೊಂದು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಬ್ರಾಕೆಟ್ಸ್ ಆಫ್ ಅಂತ ಅಂದರೆ ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ಅಂತ, ಅದ್ರ ಬಗ್ಗೆನೂ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಸದ್ಯಕ್ಕೀಗ ಯಾವುದಂತ ತಗೊಳ್ಳೋಣ ಅಂದರೆ ಡಿಮಾಸ್. ಓಕೆನಾ? ಡಿಮಾಸ್ ಅಂತ ಅಷ್ಟೇ ಪರಿಗಣಿಸೋಣ. ಮೀನ್ಸ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್. ಇಷ್ಟು ಚಿಹ್ನೆಗಳನ್ನು ಇಲ್ಲಿ ನಾವು ಆದೇಶಿಸಿದಾಗ ಈ ರೀತಿಯ ಲೆಕ್ಕಗಳನ್ನು ನಾವು ಅಲ್ಲಿ ಆದೇಶ ಮಾಡಿದಾಗ ನಾವು ಇದೇ ಕ್ರಮವಾಗಿ ಹೋದಾಗ ನನಗೆ ಸರಿ ಉತ್ತರ ದೊರಕುತ್ತೆ ಈ ಸಮೀಕರಣದಲ್ಲಿ. ಈಗ ಆ ಕೆಲಸ ನಾವು ಮಾಡೋಣ. ಇಲ್ಲಿ ಆಪ್ಷನ್ ಈಗ ಏನು ಮೊದಲನೇ ಆಪ್ಷನನ್ನು ಇಲ್ಲಿ ಬೇರೆ ನಮಗೆ ಅನ್ಯ ಮಾರ್ಗಗಳು, ಸುಲಭ ಮಾರ್ಗಗಳಿಲ್ಲ, ನೇರವಾಗಿ ಒಂದೇ ಸರಿ ನನಗೆ ಆನ್ಸರ್ ಸಿಗುತ್ತೆ ಆ ಥರದ್ದೇನೂ ಇಲ್ಲ. ಏನು ಮಾಡಬೇಕಾಗುತ್ತೆ? ಇಲ್ಲಿರ್ತಕ್ಕಂಥದ್ದು ಸಬ್ಸ್ಟಿಟ್ಯೂಟ್ ಮಾಡೇ ನಾನು ಎಷ್ಟೊತ್ತಿದ್ರು ಉತ್ತರನ ಕಂಡುಹಿಡ್ತೀನಿ. ಓಕೆ, ಮಾಡೋಣ. ಮೊದಲನೇದಾಗಿ ಆಪ್ಷನ್ ಎ ಏನಿದೆಯೋ ಅದನ್ನು ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನನಗೆ ಸದ್ಯ ಕಳಿಸ್ತಾ ಇದ್ದೀನಿ ಆಪ್ಷನ್ ಎ ಈ ಕಡೆ. ಆಪ್ಷನ್ ಎ ಏನಿದೆಯಪ್ಪ? ನೀವು ಆಪ್ಷನ್ ಎ ಏನಿದೆ ನೋಡೋದಾದರೆ ಏನಿತ್ತು ಒಂದ್ಸರಿ ನಿಮ್ಮ ಕಡೆನೇ ಹೇಳ್ಬಿಡ್ತೀನಿ, ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆಪ್ಷನ್ ಎ ಏನಿತ್ತು ಈಗ ಹೇಳ್ಬೇಕು ನೀವು. 12 ಡಿವೈಡೆಡ್ ಬೈ ಇಂಟು ಓಕೆ. ಈಗ ನಾನೇನು ಮಾಡಿದೆ, ಆಪ್ಷನ್ ಎನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ಓಕೆನಾ? ಆಪ್ಷನ್ ಎ ಅಲ್ಲಿ ಅಳಿಸಿದ್ದೀನಿ. ಈಗ ಇಲ್ಲಿ ಬಾಡ್ಮಾಸ್ ಇಲ್ಲೇ ಬಂದ್ಬಿಟ್ಟಿದ್ದೀನಿ ಆಪ್ಷನ್ಸ್ನ, ಯಾಕಂದರೆ ಕೆಲವೊಮ್ಮೆ ನಿಮ್ಗೆ ಗೊತ್ತಾಗಲ್ಲ ಆಪ್ಷನ್ಸ್ ಏನಿತ್ತು ಅಂತೇಳಿ. ಸೊ ಆಪ್ಷನ್ಸ್ ನೋಡೋದಾದರೆ ಯಾವುದ್ಯಾವುದಿತ್ತಪ್ಪ ಆಪ್ಷನ್ಸು? ಆಪ್ಷನ್ ಎನಲ್ಲಿ ಡಿವೈಡೆಡ್ ಬೈ ಇಂಟು ಪ್ಲಸ್ ಮೈನಸ್ ಅದನ್ನು ಈಗ ಅಲ್ಲಿ ಹಾಕಿದ್ದೀವಿ. ಹಾಗಾದರೆ ಆ ಆಪ್ಷನ್ ಸರಿ ಇದೆಯಾ ಅಂತ ನೋಡೋಣ. ಈಗ ಮೊದಲನೇದಾಗಿ ಬಾಡ್ಮಾಸ್ ನಿಯಮ ಅಂದರೆ ಮೀನ್ಸ್ ಡಿಮಾಸ್ ಅಷ್ಟೇ ತಗೊಳ್ಳೋಣ. ಡಿವಿಷನ್ ಮಾಡಬೇಕು ನಾವು ಮೊದಲನೇದಾಗಿ. 12 ಡಿವೈಡೆಡ್ ಬೈ 12 ಒಂದು ವೆರಿ ಗುಡ್ ಹೇಳ್ತಾ ಇದ್ದೀರಾ. ಇಂಟು 12 ಮತ್ತೆ ಸಮೀಕರಣ ಅದೇ ರೀತಿ ಬರುತ್ತೆ, ಕನ್ಫ್ಯೂಷನ್ ಆಗದೆ ಇರಲಿ ಅಂತ. ಈಸ್ ಈಕ್ವಲ್ ಟು 11 ಬರುತ್ತಾ ನೋಡಿ. ಸೊ ನೆಕ್ಸ್ಟ್ ಡಿವಿಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಬೇಕು. ಓಕೆನಾ? 12 ಅಂದರೆ ಪ್ಲಸ್ 12 ಮೈನಸ್ 12 ಈಸ್ ಈಕ್ವಲ್ ಟು 12. ನೆಕ್ಸ್ಟ್ ಮುಂದಿನ ಕೆಲಸ ಅಡಿಷನ್. ಈಗ ಒಂಚೂರು ಕನ್ಫ್ಯೂಷನ್ ಆಗುತ್ತೆ ಕೆಲವೊಮ್ಮೆ. ಕೆಲವರು ಸರ್ ಈ ಕಳ್ಬಿಟ್ಟಾಗಲ್ವ ಸರ್ ಅಂತಾರೆ. ನೀನು ಇಷ್ಟನ್ನ ತಲೆಯಲ್ಲಿ ಯಾವಾಗಲೂ ಚಿಹ್ನೆ ಒಂದೇ ಇರೋವು ಅಂದರೆ ಮೀನ್ಸ್ ಇದು ಏನು ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ, ಚಿಹ್ನೆ ಒಂದೇ ಇರೋನ ಕೂಡ್ತೀನಿ, ಬೇರೆ ಬೇರೆ ಇದ್ದರೆ ಕಳೀತೀನಿ. ಇಷ್ಟು ತಲೆಯಲ್ಲಿದ್ದರೆ ಸಾಕು. ಓಕೆ ನೋಡೋಣ. ಪ್ಲಸ್ 12 ಪ್ಲಸ್ 12 ಏನಾಗುತ್ತೆ? ಪ್ಲಸ್ 24 ಮೈನಸ್ 12. ಓಕೆ, ಚಿಹ್ನೆ ಬೇರೆ ಬೇರೆ ಬಂತು. ಚಿಹ್ನೆ ಬೇರೆ ಬೇರೆ ಬಂದರೆ ನಾವೇನು ಮಾಡೋಣ? ಕಳೆಯೋಣ. 24ರಾಗ 12 ಹೋದರೆ 12. ಹಾಗಾದರೆ 12 ಏನಾಯಿತು? 11ಕ್ಕೆ ಅಸಮ ಅಂದರೆ ನಾಟ್ ಈಕ್ವಲ್ ಆಯಿತು. ನಾಟ್ ಈಕ್ವಲ್ ಆಯಿತು. ಹಾಗಾಗಿ ನಾಟ್ ಈಕ್ವಲ್ ಆದರೆ ಯಾವ ಉತ್ತರ ಸರಿಯಲ್ಲ? ಆಪ್ಷನ್ ಎ ಸರಿಯಲ್ಲ. ಇಷ್ಟು ಕೆಲಸವನ್ನು ನೀವು ಕಡಿಮೆ ಅವಧಿಯಲ್ಲಿ ಮಾಡಬೇಕು ಎಕ್ಸಾಮಲ್ಲಿ. ಹಾಗಾದ್ರೆ ಆಪ್ಷನ್ ಬಿಗೆ ಹೋಗೋಣ. ಆಪ್ಷನ್ ಬಿ ಏನಿತ್ತು ಬರ್ಕೊಳ್ಳಿ. ಆಪ್ಷನ್ ಬಿ ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಮೈನಸ್. ಆಪ್ಷನ್ ಬಿನ ಓಕೆನಾ? ಆಪ್ಷನ್ ಬಿ ಏನಿದೆ ನೋಡೋಣ. ಈಗ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಹನ್ನೆರಡು ಪ್ಲಸ್ 12 ಮೈನಸ್ 12 ಡಿವೈಡೆಡ್ ಬೈ 12 ಮೈನಸ್ 12 ಈಸ್ ಈಕ್ವಲ್ ಟು 12. ಓಕೆನಾ? ಆಪ್ಷನ್ ಬಿ ಚೆಕ್ ಮಾಡೋಣ. ಇಲ್ಲಿ ಎಲ್ಲರ ಇರಲಿ ಡಿವೈಡೆಡ್ ಬೈ, ಎಲ್ಲರ ಇರಲಿ ಪ್ಲಸ್ಸು, ಎಲ್ಲರ ಇರಲಿ ಮೈನಸ್ಸು. ನಿನ್ನ ತಲೆಯಲ್ಲಿರೋದು ಮೊದಲು ಡಿಮಾಸ್. ಡಿವಿಷನನ್ನು ನಾನು ಅಲ್ಲಿ ಅಪ್ಲೈ ಮಾಡಬೇಕು. ಹಾಗಾದ್ರೆ ಈ ಡಿವಿಷನ್ ಅಪ್ಲೈ ಮಾಡೋಣ. ಏನು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ? 12 ಪ್ಲಸ್ 12 ಸೊ ಮೈನಸ್ 12 ಡಿವೈಡೆಡ್ ಬೈ 12
12ರಿಂದ ಭಾಗ ಸುಲಭವಾಗುತ್ತೆ. 12 ಎಷ್ಟಲೇ 12 ಅಂದರೆ 1. ಬಟ್ ಇಲ್ಲಿ ಚಿಹ್ನೆ ಏನಿದೆ ಮೈನಸ್ ಇರೋದ್ರಿಂದ -1. ಅರ್ಥ ಆಗ್ತಿದೆಯಾ? ತಿರ್ಗಾ ಇಲ್ಲಿರೋದು -12 ಹಾಗೆ ಬರ್ಕೊಂತೀನಿ = 11 ಬರುತ್ತಾ? ಚೆಕ್ ಮಾಡೋಣ. ಓಕೆನಾ? ಹಾಗಾದರೆ ಇಲ್ಲಿ 8 ಅಂದರೆ ನೆಕ್ಸ್ಟ್ ಬಾಡ್ ಮಾಸ್ ನಿಯಮ ಡಿ ಮಾಸಲ್ಲಿ ಮಲ್ಟಿಪ್ಲಿಕೇಶನ್ ಇಲ್ಲ ಇಲ್ಲಿ. ಹಾಗಾದರೆ ಯಾವುದಕ್ಕೆ ಹೋಗೋಣ ಈಗ? ಅಡಿಷನ್. ಕೂಡೋದು ಅಂದರೆ ನಾವು ಇದುವರೆಗೂ ಕಲ್ತಿರೋದು ಹೆಂಗಪ್ಪ ಅಂದರೆ ಪ್ಲಸ್ ಇದ್ದರೆ ಕೂಡುವುದು, ಮೈನಸ್ ಇದ್ದರೆ ಕಳೆಯುವುದು. ಆಗಲ್ಲ. ಈಗ ಹೆಂಗೆ ಮಾಡ್ಬೇಕು ನಾವು ಆ್ಯಕ್ಚುಲಿ ಅಂದರೆ ಚಿಹ್ನೆ ಒಂದೇ ಇದ್ದರೆ ಕೂಡುವುದು, ಚಿಹ್ನೆ ಬೇರೆ ಬೇರೆ ಇದ್ದರೆ ಕಳೆಯುವುದು. ಹಾಗೆ ಮಾಡೋಣ. ಚಿಹ್ನೆ ಒಂದೇ ಇರೋದು ಕೂಟ್ಕೊಳ್ಳೋಣ. +12 +12 ಏನಾಗುತ್ತೆ? +24. -1 -12 ಏನಾಗುತ್ತೆ? -13 = 11 ಬರುತ್ತಾ? ನೋಡೋಣ. 24ರಲ್ಲಿ 13 ಹೋದರೆ ಎಷ್ಟು? 11. ಅಲ್ಲಿ 11 = ಎಸ್. ನನಗೆ ಎಲ್ಲಿ ಸಿಕ್ತು? ಆಪ್ಷನ್ ಬಿ ನಲ್ಲೇ ಸಿಕ್ಬಿಡ್ತು. ಹಾಗಾಗಿ ನನಗೆ ಯಾವುದರ ಅವಶ್ಯಕತೆ ಇಲ್ಲ. ಆಪ್ಷನ್ ಸಿ ಮತ್ತು ಡಿನ ಅವಶ್ಯಕತೆ ಇಲ್ಲ. ಹಾಗಾಗಿ ಬಾಡ್ ಮಾಸ್ ನಿಯಮ ನಾವಿಲ್ಲೇನು ಅಪ್ಲೈ ಮಾಡಿದ್ದೀವಿ ಅದಕ್ಕೆ ತಕ್ಕನಾಗೆ ಯಾವ ಉತ್ತರ ಸರಿಯಾಗಿದೆ ಅಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೀವು ಎಕ್ಸಾಮಲ್ಲಿ ಇಷ್ಟನ್ನೂ ಕೂಡ ತಾಳ್ಮೆಯಿಂದ ನೋಡಿಬಿಟ್ಟು ಉತ್ತರ ಹಾಕಬೇಕು. ನಾನು ಹೇಳ್ತೀನಿ, ಸಮಯವನ್ನು ಉಳಿತಾಯ ಮಾಡ್ಕೋಬೇಕು. ಯಾವುದೋ ಸುಲಭದ ಲೆಕ್ಕ ಇರುತ್ತೆ ಅಲ್ಲಿ ಕಡಿಮೆ ಸಮಯ ಮುಗಿಸ್ಬೇಕು. ಈ ರೀತಿ ಜಸ್ಟ್ ಇಲ್ಲಿ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀನಿ. ಅಂದರೆ ನಾನು ಪ್ರಯತ್ನ ಪಟ್ಬಿಟ್ಟು ತಪ್ಪಾಗಿದೆಯಾ ಮುಂದಕ್ಕೆ ಮಾಡ್ತೀನಿ, ಸರಿ ಇದ್ದರೆ ಅದನ್ನು ಟಿಕ್ ಮಾಡ್ಕೊಂಡು ಮುಂದಿನ ಲೆಕ್ಕ ಮಾಡ್ತೀನಿ. ಈ ರೀತಿ ನೀವು ಮಾಡಬೇಕು. ಹಾಗಾಗಿ ಪರೀಕ್ಷೆಯಲ್ಲಿ ಭಾಳ ಹುಷಾರಾಗಿ ಮಾಡಬೇಕು. ಇದಿಷ್ಟು ಅಂಕಗಣಿತದ ಕ್ರಿಯೆಗಳ ಈ ಲೆಕ್ಕದ ಒಂದು ಉತ್ತರ ಪರಿಹಾರ. ಗೊತ್ತಾಯ್ತಾ? ಗೊತ್ತಾಯ್ತೇನಪ್ಪ? ಓಕೆ, ಥ್ಯಾಂಕ್ ಯು.